ಜಟಾಜೂಟ ನೀಲಕಂಠ ಪರಶಿವನೆ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ ಜಟಾಜೂಟ ನೀಲಕಂಠ ಪರಶಿವನೆ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ ಉದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಪಶಂಕರ ಉದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಪಶಂಕರ ತ್ರಿನೇತ್ರದ ಪಿನಾಕರನ ತ್ರಿನೇತ್ರದ ಪಿನಾಕರ ಹರ ಹರ ಶಿವಶಂಕರ ಜಟಾಜೂಟ ನೀಲಕಂಠ ಪರಶಿವನೆ ಪಾಲಿಸ ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ ಬಾಲ ಚಂದ್ರಶೇಖರ ಬಾಲ ಚಂದ್ರಶೇಖರ. ಅದೆಂತಹ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಹಿಂದೆ ವಿಶ್ವಾಮಿತ್ರ ಯಾಗವನ್ನು ಭಂಗ ಮಾಡಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆ. ಶ್ರೀರಾಮಚಂದ್ರನಾರು ಸೀತಾಮಾತೆ ಯಾರೆಂದು ಎಷ್ಟು ಹೇಳಿದರು ಈತನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಬರಲು ಹೋಗಿರುವನು. ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರ, ಮಹಾಲಕ್ಷ್ಮಿಯ ಸೀತಾಮಾತೆ ಎಂದು ಎಷ್ಟು ಹೇಳಿದರು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ದುರಹಂಕಾರಿಗಳಿಗೆ ತಕ್ಕ ಸಾಕ್ಷಿ ಆಗಲೇಬೇಕು. ಈತನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಬಂದದ್ದೇ ಆದಲ್ಲಿ ಇಡೀ ಲಂಕೆಯೇ ಭಸ್ಮೀಭೂತವಾಗಿ ಹೋಗುವುದು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಅಲ್ಲಿ ನೋಡಿ, ಆ ಸಾರಂಗವು ಎಷ್ಟೊಂದು ಮನೋಹರವಾಗಿರುವುದು ಅಲ್ಲವೇ? ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವಾಡಿಕೊಂಡು ನನ್ನ ಬೇಸರವನ್ನೆಲ್ಲ ಮರೆಯುವೆನು. ಅದನ್ನು ಹಿಡಿದುಕೊಡುವರಾಗಿ ಸ್ವಾಮಿ. ಸೀತಾ, ಮೃಗವನ್ನಿದ ನೋಡಿ ಬಯಸುವೆ ಏಕೆ ಇದ ಮಾಯ ಮೃಗವನ್ನಿದ ನೋಡಿ ಬಯಸುವೆ ಏಕೆ ಇದ ಮಾಯ ಮೃಗವನ್ನಿದ.
ದಾನವ ಮಾಯೆ ಪ್ರೇಮ ಜಾಯೆ ದಾನವ ಮಾಯೆ ಪ್ರೇಮ ಜಾಯೆ ಸೀತಾ ದಾನವ ಮಾಯೆ ಪ್ರೇಮ ಜಾಯೆ ನಿಜವನ ರುಹುವೆ ತಿಳಿಯಿದ ನಿಜವನ ರುಹುವೆ ತಿಳಿಯಿದ ನಿಜವನೋ ಅರುಹುವೆ ತಿಳಿಯಿದ ನಿಜವನ ರುಹುವೆ ತಿಳಿಯಿದ ನಿಜವನ ರುಹುವೆ ತಿಳಿಯಿದ ಮಾಯಾ ಮೃಗವ ನೀನಿದ ನೋಡಿ ಬಯಸೋವೆ ಏಕೆಯಿದ ಮಾಯಾ ಮೃಗವ ನೀನಿದ ಮೃಗವ ನೀನಿದ ಮೃಗವ ನೀನಿದ ಸೀತಾ ಸ್ವಾಮಿ, ಸ್ವರ್ಣಮಯವಾದ ಇಂತಹ ಕನಕಮಯವಾದ ಇಂತಹ ಮೃಗವನ್ನು ನಾನು ಎಲ್ಲಿಯೂ ನೋಡಿಲ್ಲ ಸೀತಾ. ಇದನ್ನು ಬಯಸಿ ನೀನು ದುಃಖ ಪಡಬೇಡ. ಸ್ವಾಮಿ, ಇಲ್ಲ ಸ್ವಾಮಿ, ಆ ಸಾರಂಗವನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಅದರಲ್ಲೇ ನೆಲೆಸಿರುವುದು. ಏನಾದ್ರೂ ಆಗಲಿ ಆ ಮೃಗವನ್ನು ಹಿಡಿದುಕೊಡುವರಾಗಿ. ಸೀತಾ, ಈ ನಾವು ಹಿಂದೆ ಶೂರ್ಪನಖಾ ದೇವಿಗೆ ಅಪಮಾನ ಮಾಡಿ ಕಳಿಸಿದ್ದೆವು. ಆದ್ದರಿಂದ ಆ ದಾನವರು ನಮ್ಮನ್ನು ವಂಚಿಸಲು ಈ ರೂಪಿನಿಂದ ಬಂದಿದ್ದರೂ ಬಂದಿರಬಹುದು. ಅದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನನ್ನನ್ನು ದುಃಖಕ್ಕೆ ಈಡು ಮಾಡಬೇಡ ಸೀತಾ. ಬೇಕಿದ್ದರೆ ಹೇಳು, ಅದೋ ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ತಂದು ಕೊಡುತ್ತೇನೆ. ಆಹಾ, ಕೂಡದು ಸ್ವಾಮಿ, ಕೂಡದು. ಸಾಮಾನ್ಯ ಮೃಗವನ್ನು ಹಿಡಿದುಕೊಡಲಾಗದ ನೀವು ಇನ್ನು ಹೇಮ ಸಾರಂಗವನ್ನು ಹಿಡಿದುಕೊಡಬಲ್ಲಿರಾ? ಇಲ್ಲ ಸ್ವಾಮಿ, ಹಿಡಿದುಕೊಡುವುದಾದರೆ ಆ ಮೃಗವನ್ನೇ ಹಿಡಿದುಕೊಡುವರಾಗಿ, ಇಲ್ಲವಾದರೆ ಅದನ್ನು ಕೊಂದು ಅದರ ಚರ್ಮವನ್ನಾದರೂ ತೆಗೆದುಕೊಂಡು ಬರುವರಾಗಿ. ಇಲ್ಲವಾದರೆ ನಾನು ಫಲಹಾರವನ್ನು ಸ್ವೀಕರಿಸುವುದಿಲ್ಲ. ಸೀತಾ, ಶಾಂತಳಾಗು. ಲಕ್ಷ್ಮಣ, ಲಕ್ಷ್ಮಣ, ಅಣ್ಣ ಅಣ್ಣ, ಈ ಮೃಗವನ್ನು ನೋಡಿದೆಯಾ? ನೋಡಿದೆನೋ ಅಣ್ಣ. ಈ ಮೃಗವನ್ನು ಜಾನಕಿಯು ಬಯಸಿದ್ದಾಳೆ. ಹೌದಾ ಅಣ್ಣ? ಅಣ್ಣ, ಹಾಗಾದರೆ ಈ ಮೃಗವನ್ನು ಅಣ್ಣ ಅಪ್ಪಣೆಯನ್ನು ಕೊಟ್ಟರೆ ಈ ಮೃಗವನ್ನು ನಾನು ಹಿಡಿದು ತರುತ್ತೇನೆ ಅಣ್ಣ. ಬೇಡ ಸಹೋದರ, ಬೇಡ. ಸತಿ ಅಪೇಕ್ಷೆ ಪಟ್ಟದ್ದನ್ನು ಸತಿಯಾದವನು ಈಡೇರಿಸಬೇಕಾದದ್ದು ಅವನ ಕರ್ತವ್ಯ. ಆದ್ದರಿಂದ ನಾನೇ ಅದನ್ನು ಹಿಡಿದು ತರುತ್ತೇನೆ. ನಾನು ಬರುವ ತನಕ ನೀನು ಸೀತೆಯನ್ನು ಅರುವಳನ್ನೇ ಬಿಟ್ಟು ಈ ಸ್ಥಳದಿಂದ ಕದಲಬಾರದು. ತಿಳಿಯಿತೆ? ತಿಳಿಯಿತು ಅಣ್ಣ. ಎಲೆ ಈ ಮೃಗವೇ, ಎಲ್ಲಿಗೆ ಓಡುವೆ? ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀ? ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀ? ಅಲ್ಲಿಯ ನಿನ್ನಯ ಸಲ್ಲ ನಡಗಿವೆ. ಅಲ್ಲಿಯ ನಿನ್ನಯ ಸಲ್ಲ ನಡಗಿವೆ. ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀ? ಹಾ ಸೀತಾ, ಹಾ ಲಕ್ಷ್ಮಣ. ಲಕ್ಷ್ಮಣ, ಕೇಳಿದ್ಯಾ ನಿಮ್ಮ ಅಗ್ರಜನ ಆರ್ತ ಧ್ವನಿಯನ್ನು? ಕೇಳಿಸಿತು ತಾಯಿ. ಧ್ವನಿಯನ್ನು ಕೇಳಿ ಬಂದಿತ್ತು. ಆದರೆ
ನೀನು ಭಯಪಡಬೇಡ, ಧೈರ್ಯದಿಂದಿರು ತಾಯಿ. ಇಲ್ಲ ಲಕ್ಷ್ಮಣ, ನನ್ನ ಸ್ವಾಮಿಯ ಆರ್ತಧ್ವನಿಯು ನನಗೆ ತಿಳಿಯಿದೆ. ಅವರು ಯಾವ ಅಪಾಯದಲ್ಲಿ ಸಿಲುಕಿರುವರೋ ಏನು, ಬೇಗನೆ ಹೋಗಿ ಅದೇನೆಂಬುದಾಗಿ ಪರಿಶೀಲಿಸಿ ನೋಡಬಾರದೆ? ಅಮ್ಮ, ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ನೀನು ಧೈರ್ಯದಿಂದಿರು ತಾಯಿ. ಇಲ್ಲ ಲಕ್ಷ್ಮಣ, ಯಾವುದೋ ಅಪಾಯದಲ್ಲಿ ಸಿಲುಕಿರಬಹುದೆಂದು ನನ್ನ ಮನವು ತವಕಿಸುತ್ತಿರುವುದು. ಏನಾದರೂ ಆಗಲಿ, ಹೋಗಿ ನೋಡಬಾರದೆ? ಅಮ್ಮ, ಏನು ಹೇಳಿದೆ ತಾಯಿ? ನೀನು ಧೈರ್ಯದಿಂದಿರಿ. ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ಓಹ್, ಈಗ ಅರ್ಥವಾಯಿತು. ಕಡೆಗೆ ದಾಯಾದಿಗಳ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟೆಯಲ್ಲ. ನಿಮ್ಮನ್ನು ನನ್ನ ಹೊಳ ಹುಟ್ಟಿದ ಬಂಧುಗಳೆಂದು, ತಮ್ಮಂದಿರೆಂದು ಭಾವಿಸಿದರಲ್ಲವೇ? ಈಗ ಅರ್ಥವಾಯಿತು. ನಿಮ್ಮ ಅಗ್ರಜನು ಇಲ್ಲದಿರುವ ಸಮಯದಲ್ಲಿ ಈ ಅತ್ತಿಗೆಯು ನಿನ್ನ ಬಡಾಗುಳೆಂದು ಭಾವಿಸ್ತಿರುವೆ ಏನು? ಅಮ್ಮ, ಏನು ಹೇಳಿದೆ ತಾಯಿ? ಅಮ್ಮ, ನಿಮ್ಮ ಬಾಯಿಯಿಂದ ಇಂಥ ಮಾತು ಬರಬಹುದೇ ತಾಯಿ? ಅಮ್ಮ, ನನ್ನ ಹೆತ್ತ ತಾಯಿಯಾದ ಸುಮಿತ್ರಾ ದೇವಿಗಿಂತಲೂ ನಿನ್ನನ್ನು ತಾಯಿಯೆಂದು ಭಾವಿಸಿದ್ದೆ. ಆದರೆ ಇನ್ನಮ್ಮ ಅಗ್ರಜನು ಹೇಳಿದ ಶಾಪವು ಬಂದರೂ ಬರಲಿ, ನಾನಿನ್ನು ಬರುತ್ತೇನೆ ತಾಯಿ. ಅಮ್ಮ, ಆದರೆ ನನ್ನದೊಂದು ಪ್ರಾರ್ಥನೆಯನ್ನು ನಡೆಸಿಕೊಡುವೆಯಾ ತಾಯಿ? ಏನದು? ಅಮ್ಮ, ನಾನು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ನನ್ನ ಜಗದೊಡೆಯನಾದ ಶ್ರೀರಾಮಚಂದ್ರನಾಗಲಿ ಬರುವ ತನಕ ಈ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟಿ ಹೊರಗೆ ಬರಬಾರದು ತಾಯಿ. ಇದೇ ನನ್ನ ಪ್ರಾರ್ಥನೆಯಮ್ಮ. ಹಾಗೆ ಆಗಲಿಲ್ಲ. ಭವಪಾಶನಾಶ ಈಶ ಮಹೇಶ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಢಮ 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 ರುಗಧರನೆ ಕಾಂಚಲೋಲ ಶಿವನೇ ಢಮ 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 ರುಗಧರನೆ ಕಾಂಚಲೋಲ ಶಿವನೇ ಲೋಕವ ಪಾಲಿಕ ಕಾಲ ಕಾಲ ಘರ ಕಹಮಿ ಕರ್ತ ಪ್ರಭುವೇ ಕಹಮಿ ಕರ್ತ ಪ್ರಭುವೇ ಲೋಕವ ಪಾಲಿಕ
ಕಾಲಕರ ಕಾಮಿಕಾರ್ತ ಪ್ರಭುವೇ ಕಾಮಿಕಾರ್ತ ಪ್ರಭುವೇ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ರಸಲಿ ಕಫನ ಬಿಡಿದವನೇ ಕರದಲ್ಲಿ ಕಫನ ಬಿಡಿದವನೇ ಬ್ರಹ್ಮಾಂಡವತ ಒಳಗಿಗನೇ ಮಹಾದೇವ ಕರದಲ್ಲಿ ಕಫನ ಬಿಡಿದವನೇ ಬ್ರಹ್ಮಾಂಡವತ ಬಳಸಿಗನೇ ಕಣ್ಣಪೂರ್ಣಯ ಕರುಣೆಯಿಂದಲೇ ನಮೋ ಮಹಾದೇವ ಕಣ್ಣಪೂರ್ಣಯ ಕರುಣೆಯಿಂದಲೇ ದಾರಿದ್ರ್ಯವನ್ನ ನೀಗಿದೊನ್ನೆ ದಾರಿದ್ರ್ಯವನ್ನ ನೀಗಿದೊನ್ನೆ ಸಮಗಾನ ಪ್ರಿಯ ಶಂಕರನೇ ಸಮಗಾನ ಪ್ರಿಯ ಶಂಕರನೇ ಸಮಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವಭಯ ಶಂಕರನೇ ಶಿವನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಬದ್ರಿ ಬಹುದೂರದಿಂದ ನಡೆದು ಬಂದಿರುವೆನು ಬಹಳ ಆಯಸ್ಸಾಗಿರುವುದು ಏನಾದರೂ ಫಲಹಾರಗಳನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಗೆ ಹೋಗ್ಬದ್ರೆ ಪೂಜ್ಯರೇ, ನನ್ನ ಮೈದುನ್ನಾದ ಲಕ್ಷ್ಮಣನು ನನ್ನ ಸ್ವಾಮಿ ಶ್ರೀರಾಮಚಂದ್ರನು ಎಲ್ಲಿಯೂ ಹೋಗಿದ್ದಾರೆ. ಅವರು ಬಂದ ನಂತರ ನಾವೆಲ್ಲರೂ ಸೇರಿ ಸತ್ಕರಿಸ್ತೇವೆ. ಅಲ್ಲಿವರೆಗೂ ಇಲ್ಲೇ ವಿಶ್ರಮಿಸಿಕೊಳ್ಳಿ. ಆಗಬಹುದು ಆಗಬಹುದು ಆಗಬಹುದು. ಎಂತಹ ಲಾವಣ್ಯವತಿ! ನನ್ನ ಹಜಾದ ಶತ್ರುವಾದ ಆ ಹರಿಯು ಕೂಡ ಅವನ ನೇತ್ರಗಳಿಂದ ನೋಡಿ ಮೆಚ್ಚತಕ್ಕ ರೂಪವೇ ಸರಿ. ಲಕ್ಷ್ಮಣ, ಮೆತ್ತಿಯೇ ನಿನ್ನ ಚಾಲ್ಮಿಕೆಗೆ. ಲೋಕದ ಹಚ್ಚರಗಳಂತೆ ಸಪ್ತ ಋಷಿಗಳ ಆಚರೆಯನ್ನೇ ತಾಗಿಸಿ ಬಿಟ್ಟಿವರೆಯಲ್ಲ. ಇರಲಿ ಇರಲಿ. ಸೀತಾ ಸೀತಾ, ನಿನ್ನ ಯಾಮೋಹದಿಂದ ನಿನ್ನ ಸ್ವಯಂವರಕ್ಕೆ ಬಂದು ಶಿವಧನಸನ್ನು ಎತ್ತಲಾರದೆ ಮೊಗ್ಗರಿಸಿ ಬಿದ್ದಾಗ ಒಪ್ಪೆರಿಗೆಯ ಮೇಲೆ ಕುಳಿತು ತಪ್ಪಾಳಿಯನ್ನು ಹಾಕಿ ನಕ್ಕೆಯಲ್ಲ ನನಗಾದ ಅಪಮಾನ. ಆ ಕೂಡಿದ ಸಭೆಯಲ್ಲಿ ಸಹಸ್ರಾರ ಖಡ್ಗಗಳು ಏಕಕಾಲದಲ್ಲಿ ನನ್ನ ಶರೀರ ಅನಾಥಾಗಿದಂತಾಯಿತು. ಅದು ಅಲ್ಲದೆ ನನ್ನ ತಂಗಿ ಶೂರ್ಪನಕ್ಕನಿಗಾದ ಅಪಮಾನ.
ಅದನ್ನು ನೆನೆಸಿಕೊಂಡರೆ ನನ್ನ ರಕ್ತವು ಕುದಿಯುತ್ತಿದೆ ಸೀತಾ. ಕುದಿಯುತ್ತಿದೆ. ಆದ್ದರಿಂದ ನಿನ್ನ ಮೇಲೆ ನನಗೆ ಸೇಡು. ಈ ಸೇಡಿಗಾಗಿ ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಶೋಕವನದ ಬಂಧನದಲ್ಲಿರಿಸಿ ನನ್ನ ಅಂತರಂಗದಲ್ಲಿ ತುಂಬಿ ಹರಿಯುತ್ತಿರುವ ಈ ಆಮೋಹಗಳನ್ನೆಲ್ಲ ತೀರಿಸಿಕೊಳ್ಳುವೆನು. ತೀರಿಸಿಕೊಳ್ಳುವೆನು. ಅದು ಅಲ್ಲದೆ ನಿನ್ನ ಮೇಲಿನ ಸೇಡಿಗಾಗಿ ಆ ನನ್ನ ಮಾವನಾದ ಮಾರೀಚನನ್ನು ಈ ದಿನ ರಾಮನ ಬಾಣಕ್ಕೆ ಬಲಿ ಕೊಡುತ್ತಿದ್ದೇನೆ. ಮಾವ ಮಾವ ಮಾರೀಚ, ಓ ನನ್ನನ್ನು ಕ್ಷಮಿಸಿಬಿಡು. ನನ್ನ ಸ್ವಾರ್ಥಕ್ಕಾಗಿ ಈ ದಿನ ರಾಮನ ಬಾಣಕ್ಕೆ ಬಲಿ ಕೊಡುತ್ತಿದ್ದೇನೆ. ಇದೇನು ನರಿಗಳ ವಿಕಟವಾದ ಕೂಗು ಕೇಳಿಬರುತ್ತಿರುವುದು. ನನ್ನ ಬಾಳಿನ ಕಾರಾಮೃಗಗಳು ಕಾರವಾಡುಗಳು ಕವಿದಂತಿದೆ. ಶಿರಾ ಮೇಲೆ ಭಾಗದೋಳು ಕಾವ್ಯಗಳ ಗುತ್ತಾದಿಗಳ ಚಿತ್ತಾರ ಧ್ವನಿಯು ಕೇಳಿ ಬರುತ್ತಿರುವುದು. ಇದು ಅಲ್ಲದೆ ಅಕಾಲ ಮೃತ್ಯು ಸೂಚನೆ ತೋರುತ್ತಿರುವುದು. ಏನು ಮಾಡಲಿ? ಛೇ ಛೇ! ಇದಕ್ಕಾಗಿ ಭಯಪಡ್ತಕ್ಕವನಲ್ಲ ಈ ದಶ ಸಾರ್ವಭೌಮನು. ಏನಾದರೂ ಆಗಲಿ, ವೇಳೆ ಆಯಿತು. ಈಗಾಗಲೇ ನನ್ನ ಮಾವನಾದ ಮಾರೀಚನು ನನ್ನ ರಾಮ ಲಕ್ಷ್ಮಣರನ್ನು ಬಹುದೂರಕ್ಕೆ ಕರೆದುಕೊಂಡು ಈಗ ವೇಳೆ ಆಯಿತು. ಭವತಿ ಭಿಕ್ಷಾಂದೇಹಿ. ಭದ್ರಿ, ಏನಾದರೂ ಫಲಹಾರಗಳನ್ನು ಕೊಟ್ಟು ಪ್ರಾಣವನ್ನು ಉಳಿಸು. ಇದು ತೆಗೆದುಕೊಳ್ಳಿ ಪೂಜ್ಯರಿ. ಭದ್ರಿ, ಬಳಿಗೆ ಬಂದು ಕೊಡಬಾರದೆ? ಕ್ಷಮಿಸಿ ಪೂಜ್ಯರಿ, ಇಲ್ಲಿ ನನ್ನ ಮೈದುನಾದ ಲಕ್ಷ್ಮಣನು ಸಪ್ತಋಷಿಗಳ ಗೆರೆಯನ್ನು ಹಾಕಿರುವನು. ಅದನ್ನು ನಾನು ದಾಟುವಂತಿಲ್ಲ. ಏನಂದೆ? ನಮ್ಮಂತ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆಯು? ಭದ್ರೇ, ಹಸುವಿನಿಂದ ಬಳಲಿ ಬಂದಿರುವ ನಾನು ನಿನ್ನ ಕುಟೀರದಲ್ಲಿ ಹಸು ನೀಗಿತ್ಯಾದರೆ ಬ್ರಹ್ಮದೋಷಕ್ಕೆ ಗುರಿ ಹೋಗುವೆ. ಬರುವನು ಶಾಪ. ತಮ್ಮಿಷ್ಟದಂತೆ ಆಗಲಿ. ಆಗಿದ್ದ ಮೇಲೆ ಬಳಿಗೆ ಬಂದು ಕೊಡು. ಇನ್ನೂ ಬಳಿಗೆ ಬಾ ಭದ್ರೆ. ಇನ್ನೂ ಬಳಿಗೆ ಬಾ. ನೋಡು ಮನ್ಮತಾಂಗನ ಸುಪ್ರಚಂಡ ಬಾಹುವಿನ ಸಾರ್ವಭೌಮನ. ಜಾನಕಿ, ಪುಷ್ಪಕಮ್ಮಾನವು ಸಿದ್ಧವಾಗಿದ್ದು ನಡೆ ಲಂಕಾ ನಗರಕ್ಕೆ. ಅಯ್ಯೋ ರಾಮಚಂದ್ರ, ಎಲ್ಲಿರುವೆ? ಮೈದುನಾದ ಲಕ್ಷ್ಮಣನ್ ಎಲ್ಲಿರುವಿರಿ? ಈ ದುರುಳನು ನನ್ನನ್ನು ಅಪಹರಿಸಿರುವ. ಬೇಗ ಬಂದು ನನ್ನನ್ನು ಕಾಪಾಡಬಾರದೆ? ಮಾವನವರಾದ ದಶರಥ ಚಕ್ರವರ್ತಿ ಎಲ್ಲಿರುವಿರಿ? ನೀವಾದರೂ ನನ್ನನ್ನು ಕಾಪಾಡಬಾರದೆ? ಜಾಗೃತಿಯಾಗಿ ನಡೆಯಲು.
ಯಾರು? ನೀನು ಯಾರು? ನಿನ್ನ ಬೆನ್ನಿಂದ ಬಿದ್ದಿರಲು ಕಾರಣವೇನು? ಅಯ್ಯ, ನಾನು ದಶರಥ ಚಕ್ರವರ್ತಿಯ ಸೊಸಿ, ಶ್ರೀರಾಮಚಂದ್ರನ್ ಧರ್ಮಪತ್ನಿ. ನನ್ನ ಸ್ವಾಮಿ ಇಲ್ಲದಿರುವ ಸಮಯದಲ್ಲಿ ಈ ದುರುಳನು ನನ್ನನ್ನು ಅಪಹರಿಸಲು ಬಂದಿರುವನು. ನೀನಾದರೂ ನನ್ನನ್ನು ಕಾಪಾಡಬಾರದೆ? ಮುದಿಯಂತೆ ರಾಮಚಂದ್ರನಿಲ್ಲವಾದ ಹೇಳೆಯಲ್ಲಿ ಹೆಂಗಸನ್ನು ಅಪಹರಿಸಿಕೊಂಡು ಹೋಗಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಹೆದ್ದಕ್ಕೆ ಸಿದ್ಧನಾಗು ಮಹಾಂಧ. ಮುದಿಯಂತೆ ಕಾಡು ಮೇಡುಗಳಲ್ಲಿ ಸತ್ತ ಪ್ರಾಣಿಗಳನ್ನು ತಿಂದು ಜೀವಿಸುವ ನೀನು ನನ್ನನ್ನು ಗೆಲ್ಲಬಲ್ಲೆಯಾ? ನೀನ್ ಯಾರೆಂಬುದನ್ನು ತಿಳಿಸುವನಾಗೋ. ಆರು ಜಠ ಎಂದು ಕರೆಯುವರು. ನೀನ್ಯಾರು ಎಂಬುದನ್ನು ತಿಳಿಸುವಂತ ನಾನು ಲಂಕಾಧೀಶ್ವರನ ರಾವಣ ಸಾರ್ವಭೌಮನು. ನೀನ್ ಯಾರೆಂಬುದನ್ನು ತಿಳಿಸುವನಾಗೋ. ಅವನು ಮಹಾಪರಾಕ್ರಮಿಯಾದ ಜಠ ಎಂದು ಹೇಳುವರು. ನನ್ನೊಡನೆ ಯುದ್ಧಕ್ಕೆ ಸಿದ್ಧನಾಗು. ಓಹೋ, ತಿಳಿದಿದ್ದೇನು. ಈತನು ಬಹಳ ಪರಾಕ್ರಮಿ ಎಂದು ತಿಳಿದಿದ್ದೇನು. ಈತನನ್ನು ಉಪಾಯದಿಂದನೇ ಗೆಲ್ಲಬೇಕು. ಹಾಗಾದರೆ ನಮ್ಮ 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 ಜೀವದ ನೆಲೆಗಳನ್ನು ಗುರುತಿಸಿ ಯುದ್ಧ ಮಾಡೋಣ. ನಿನ್ನ ಪ್ರಾಣದ ನೆಲೆಯನ್ನು ತಿಳಿಸುವಂತನಾಗು. ನನ್ನ ಪ್ರಾಣದ ನೆಲೆಯು ನನ್ನ ಎಡಗಾಲು ಉಂಗುಷದಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯು ಎಲ್ಲಿರುವುದು ತಿಳಿಸುವ. ನನ್ನ ಪ್ರಾಣದ ನೆಲೆಯು 7 ರೆಕ್ಕೆಯಲ್ಲಿರುವುದು. ಹಾಗಾದರೆ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗುವ ಅದ್ದಿವೆ ನೀನನ್ನು ಹೊಂದು ನೆನೆಯುವೆ. ಹತ್ತಿವೆ ನೀನನ್ನು ಹೊಂದು ನೆನೆಯುವೆ. ಮುಂದೆ ನಾವು ತಿಳಿಸುವನಾಗ. ಇಲ್ಲವ ಹತ್ತೆ ಯುದ್ಧಕ್ಕೆ ಸಿದ್ಧನಾಗ. ರಾಮಚಂದ್ರ, ಅಯ್ಯೋ, ನನ್ನನ್ನು ಕಾಪಾಡಲು ಬಂದ ಈ ಪಕ್ಷಿ ರಾಜನಿಗೂ ಇಂತಹ ದುರವಸ್ಥೆಯು ಉಂಟಾಯಿತೆ. ಅಯ್ಯೋ ರಾಮಚಂದ್ರ, ನನ್ನ ವಿಚಾರವು ನಿನಗೆ ತಿಳಿಯುವ ತನಕ ಈ ಪ್ರಾಣ ಪಕ್ಷಿಯು ಹಾರಿ ಹೋಗದಿರಲಿ. ಜಾನಕಿ, ಜಾಗೃತಿಯಾಗಿ ಸಿದ್ಧರಾಗೋ. ಅಣ್ಣ ಅಣ್ಣ ನಮಸ್ಕರಿಸುವನು. ಲಕ್ಷ್ಮಣ, ಅಣ್ಣ, ಸೀತೆಯೋರ್ವಳನ್ನೇ ಬಿಟ್ಟು ಬರಬಾರದೆಂದು ಹೇಳಿದನಲ್ಲ, ಏತಕ್ಕಾಗಿ ಬಂದೆ? ಅಣ್ಣ, ಅಲ್ಲಿ ಅಂತೋದರಿಯು ಕೇಳಿ ಬರಲು ಮಾತೆಯವರು ಭೀತರಾಗಿ ನಾನು ಎಷ್ಟು ಹೇಳಿದರು ನನ್ನ ಮಾತನ್ನು ಕೇಳದೆ ಅವಾಚ ಶಬ್ದಗಳಿಂದ ನನ್ನನ್ನು ಕಳಿಸಿದರು. ಅಣ್ಣ, ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಅದು ಸಾರಂಗವಲ್ಲ, ಮಾರೀಚನು ಸಾರಂಗ ರೂಪವನ್ನು ಧರಿಸಿ ನಮ್ಮನ್ನು ಈ ರೀತಿ ವಂಚಿಸಿ ಕೂಗಿಕೊಂಡನು. ನಡೆ, ಜಾಗ್ರತೆಯಾಗಿ ಹೋಗಿ ಸೀತೆಯನ್ನು ನೋಡೋಣ. ಹಾಗೆ ನಡಿ ಅಣ್ಣ. ಸೀತಾ, ಜಾನಕಿ, ವೈದೇಹಿ, ಲಕ್ಷ್ಮಣ, ಅಣ್ಣ, ಎಲ್ಲಿ ಹುಡುಕಿದರೂ ಸೀತೆಯ ಸುಳಿವೇ ಇಲ್ಲವಲ್ಲ? ಹೌದು ಅಣ್ಣ, ಎಲ್ಲೂ ಕಾಣುತ್ತಿಲ್ಲವಲ್ಲ ಅಣ್ಣ. ಆ ಗೋದಾವರಿ ತೀರದಲ್ಲೇನಾದರೂ ಇರುವಳೇನೋ, ಹೋಗಿ ನೋಡೋಣ ನಡೆಯ ಸಹೋದರ. ಹಾಗೆ ನಡಿ ಅಣ್ಣ, ಹೋಗೋಣ ನಡಿ ಅಣ್ಣ. ಸೀತಾ, ಜಾನಕಿ, ವೈದೇಹಿ, ಗೋದಾವರಿ
ಜ್ಯೋತಿಯ ಬೆಳಗಿ ನೀತಿ ನೇಹದ ದಾರಿ ತೋರಿದವಳು ಗೋದಾವರಿ ದೇವಿ ಮೌನವಾದಿ ವೈದೇಹಿಯೇ ನಾದಳೋ ವೈದೇಹಿಯೇ ನಾದಳೋ ಲಕ್ಷ್ಮಣ ಆಘಾತವಾಯಿತು ಲಕ್ಷ್ಮಣ ಮಾಮರದ ಮರೆಯಲ್ಲಿ ಕುಳಿತಿರುವ ಕೋಗಿಲೆಯೇ ನಿನ್ನ ಧ್ವನಿ ಜೊತೆಯಲ್ಲೇ ತನ್ನ ಧ್ವನಿ ಸೇರಿಸುತ್ತ ಪ್ರೇಮಗಾನದ ಸುಧೆಯ ಹರಿಸಿದವಳು ಗೋದಾವರಿ ದೇವಿ ಮೌನವಾದಿ ವೈದೇಹಿಯೇ ನಾದಳೋ ವೈದೇಹಿಯೇ ನಾದಳೋ ಜಾನಕಿ ವೈದೇಹಿ ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆಯ ಹೂವುಗಳೇ ಎಲ್ಲ ಧ್ವಗಮೊಗವೆಲ್ಲ ತನ್ನೊಡನೆ ನಗಲೆಂದು ಶಿರದಲ್ಲಿ ಧರಿಸಿದವಳು ಜಾನಕಿ ಗೋದಾವರಿ ದೇವಿ ಮೌನವಾದಿ ವೈದೇಹಿಯೇ ನಾದಳೋ ವೈದೇಹಿಯೇ ನಾದಳೋ ಮಸಣ ಮೌನದ ಸೊಳೆವಾ ವಿಭಿನ್ನ ವಾಸಿಗಳೇ ನೀವು ಮಸಣ ಮೌನದ ಸೊಳೆವಾ ವಿಭಿನ್ನ ವಾಸಿಗಳೇ ನೀವು ಧರಣಿ ಜಾತಯ ಕಾಣಿರ ಧರಣಿ ಜಾತಯ ಕಾಣಿರ ಲಕ್ಷ್ಮಣ ಇಲ್ಲ ನೇಸರನೆ ನೀನೇಕೆ ಮೋರೆ ಮರೆ ಮಾಡುತ್ತಿಹೆ ಸೀತೆ ಇರುವನು ತೋರೆಯ ಸೀತೆ ಇರುವನು ತೋರೆಯ ಇಲ್ಲ ಲಕ್ಷ್ಮಣ ಇಲ್ಲ ಇಲ್ಲ ಲಕ್ಷ್ಮಣ ಇಲ್ಲ ಗೋದಾವರಿ ದೇವಿ ಮೌನವಾದೆಯೇ ವೈದೇಹಿಯೇ ನಾದಳ
ದಿನಗಳು ಕಳೆದಂತಲ್ಲ ನನ್ನ ಚಿಂತೆಯು ಬಲವಾಗಿ ಬಾಧಿಸುತ್ತಿರುವುದು. ಎಲ್ಲಿರುವೆ ಜಾನಕಿ, ಹೇಗಿರುವೆ? ಲಕ್ಷ್ಮಣ, ಅಣ್ಣ, ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಎಲ್ಲಿ ಹುಡುಕಿದರೂ ಜಾನಕಿಯ ಸುಳಿವೇ ಇಲ್ಲವಲ್ಲ. ಆ ಪಾರ್ಶ್ವದಲ್ಲಿ ಏನಾದರೂ ಇರುವಳೇನೋ, ಹೋಗಿ ನೋಡಿ ಬರುವನಾಗು. ಹಾಗೆ ಆಗಲಿ ಅಣ್ಣ. ಅಣ್ಣ, ಅಮ್ಮ, ಜನನಿ ಎಲ್ಲಿರುವೆ ತಾಯಿ? ಧರಣಿ ಜಾತ ಮಾತೆ ಕಾಣದ ರಾಮ ಕಾಣದ ಎಲ್ಲಿರುವ ತಾಯಿ? ಧರಣಿ ಜಾತ ಮಾತೆ ಕಾಣದ ರಾಮ ಕಾಣದ ಅಮ್ಮ, ಎಲ್ಲಿರುವ ತಾಯಿ? ಅಮ್ಮನಿಲ್ಲ ತಿರಗಾದಿಲ್ಲ, ಅಮ್ಮನಿಲ್ಲ ತಿರಗಾದಿಲ್ಲ, ಸಹಿಸಬಲ್ಲ ರಾಮನು. ಅಮ್ಮನಿಲ್ಲ ತಿರಗಾದಿಲ್ಲ, ಸಹಿಸಬಲ್ಲ ರಾಮನು. ಧರಣಿ ಜಾತ ಮಾತೆ ಕಾಣದ ರಾಮ ಕಾಣದ ಜನನಿ ಎಲ್ಲಿರುವ ತಾಯಿ? ಚನ್ನ ಮೃಗಪ ಬಯಸಿ ಜಯ ಚನ್ನ ಮೃಗಪ ಬಯಸಿ ಜಯ ಇಲ್ಲೇ ರಾಮಯನ ಇಲ್ಲೇ ತೋರಲಿ ಮುಖವನಾನು. ಧರಣಿ ಜಾತ ಮಾತೆ ಕಾಣದ ರಾಮ ಕಾಣದ. ಅಮ್ಮ, ಜನನಿ ಎಲ್ಲಿರುವೆ ತಾಯಿ? ಅಣ್ಣ, ಎಲ್ಲಿಯೂ ಕಾಣುತ್ತಿಲ್ಲವಲ್ಲಣ್ಣ. ಅಣ್ಣ, ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವಿಲ್ಲದ ಸಮಯವನ್ನು ಕಂಡು ಯಾರೋ ನನ್ನ ಜಾನಕಿಯನ್ನು ಅಪಹರಿಸಿರುವಂತೆ ತೋರುತ್ತಿರುವುದು. ಏನು ಮಾಡಲಿ ಸೀತಾ, ವೈದೇಹಿ, ಇನ್ನೆಲ್ಲರ ಸಲಿ ನಿನ್ನನ್ನ. ಆರಾಮಗೋಳು ನಿನ್ನ ಆರೋ ಕದ್ವೈದಾರೋ. ಆರಾಮಗೋಳು ನಿನ್ನ ಆರೋ ಕದ್ವೈದಾರೋ. ಕ್ರೂರ ಮೃಗಂ ಗಾಳೆ ಚೀರಿ ಕೊಂದವೋ ಕಾಳೆ. ಅಯ್ಯೋ ಎನ್ನ ಜಾನಕಿಯೇ
ಆರೋ ಕದ್ವೈದಾರೋ ಕ್ರೂರ ಮೃಗಂ ಗಾಟೆ ಚೀರಿ ಕೊಂದವೋ ಕಡೆ ಅಯ್ಯೋ ಎನ್ನ ಜಾನಗಿಯೇ ಮಮ ಪ್ರಾಣನಾಯಕಿಯೇ ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣನಾಯಕಿಯೇ ತೊರೆದಲ್ಲಿ ಓದೆ ಸೀತಾ 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 ಜಾನಕಿ ವೈದೇಹಿ ಎಲ್ಲಿರುವೆ ಮನೋಹರೇ ಹೇಗಿರುವೆ ಹಾ ರಾಮಚಂದ್ರ, ಹಾ ಅಣ್ಣ. ರಾಮಚಂದ್ರ, ಅಣ್ಣ, ಇಲ್ಲಿ ಯಾವುದೋ ಒಂದು ಪಕ್ಷಿಯು ಬಿದ್ದಿರುವುದು. ಹಾ ರಾಮಚಂದ್ರ. ಅಣ್ಣ, ಇದೇನಾದರೂ ಮಾತೆಯವರನ್ನು ನುಂಗಿರಬಹುದು. ಅಣ್ಣ, ನೀನು ಅಪ್ಪಣೆಯನ್ನು ಕೊಟ್ಟರೆ ಅದರನ್ನು ಈಗಲೇ ಧ್ವಂಸ ಮಾಡಿಬಿಡುವನು. ಅಣ್ಣ, ಶಾಂತನಾಗು ಸಹೋದರ, ಶಾಂತನಾಗು. ಆತನು ನನ್ನ ನಾಮಸ್ಮರಣೆಯನ್ನೂ ಮಾಡುತ್ತಿರುವನು. ಆತನ ಬಳಿಗೆ ಹೋಗಿ ಆತನು ಯಾರೆಂಬುದಾಗಿ ವಿಚಾರಿಸಿ ನೋಡೋಣ. ಆ ಯಾರು ನಡಿ ಅಣ್ಣ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ಹೆಸರೇನು? ನಿನ್ನ ಈ ದುರಾವಸ್ಥೆಗೆ ಕಾರಣವೇನು? ಸ್ವಾಮಿ ರಾಮಚಂದ್ರ, ನಿಮ್ಮ ತಂದೆಯವರಾದ ದಶರಥನ ಸ್ನೇಹಿತನು. ನನ್ನನ್ನು ಜಠ ಎಂದು ಕರೆಯುವರು. ಸೀತೆ ಮಾತೆಯವರನ್ನು ಆ ನೀಚ ರಾವಣನು ಅಪಹರಿಸಿಕೊಂಡು ಹೋಗುತ್ತಿದ್ದ. ಆಗ ಹೋಗಿ ಅಡ್ಡಗಟ್ಟಿದನು. ಮೋಸದಿಂದ ನನ್ನ 2 ರೆಕ್ಕೆಗಳನ್ನು ಕತ್ತರಿಸಿದನು. ಸೀತೆ ಮಾತೆಯವರು ನನ್ನ ರಾಮಚಂದ್ರನಿಗೆ ತಿಳಿಸುವ ತನಕ ಜೀವದಾನದಿಂದಿರಬೇಕೆಂದು ಮಾತನ್ನು ಕೊಟ್ಟರು. ನಾನು ತಿಳಿಸಿದ್ದಾಗಿತು. ನನ್ನ ಸದ್ಗತಿಯ ಮಾರ್ಗವು ನಿಮ್ಮದಾಗಿರುವುದು ರಾಮಚಂದ್ರ. ಹಾ ರಾಮಚಂದ್ರ. ಹಾ ಲಕ್ಷ್ಮಣ, ಅಣ್ಣ, ನಮಗೆ ಸಹಾಯ ಮಾಡಲು ಬಂದ ಜಟಾಯುವು ಮರಣ ಹೊಂದಿದನು. ಈತನು ನಮ್ಮ ತಂದೆಯ ಮಿತ್ರನಾದ ಈತನಿಗೆ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಆನಂತರ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗೋಣ ನಡೆ ಸಹೋದರ. ಆ ಯಾರು ನಡಿ ಅಣ್ಣ. ಜಾನಕಿ ವೈದೇಹಿ ಲಕ್ಷ್ಮಣ, ಅಣ್ಣ, ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಎಷ್ಟು ಹುಡುಕಿದರೂ ಜಾನಕಿಯ ಸುಳಿವೇ ಇಲ್ಲವಲ್ಲ. ಏನು ಮಾಡುವುದು ಲಕ್ಷ್ಮಣ? ಅಣ್ಣ, ಇನ್ನು ಮುಂದೆ ಹೋಗಿ ನೋಡೋಣ ನಡಿ ಅಣ್ಣ. ಪ್ರೇಮದಾಯೆ ಸೋಮಮೋಕಿಯೇ ಸಖಿಯೇ ಜಾನಕಿ ಶುಭ ಕಾಯೇ ಸೀತಾ ಸೀತಾ ಪ್ರೇಮ ದಾಯೇ
ಸರಸಲೇಲ ಚೇಗೋರೆ ಶೃಂಗಾರ ಲಹರೆ ಸರಸಲೇಲ ಚೇಗೋರೆ ಶೃಂಗಾರ ಲಹರೆ ಸರಸಲೇಲ ಚಿಗುರೆ ಶೃಂಗಾರ ಲಹರೆ ಸರಸ ಲೀಲ ಚಿಗುರೆ ಶೃಂಗಾರ ಲಹರೆ ಸರಸ ಲೀಲ ಚೇಗೋರೆ ಶೃಂಗಾರ ಲಹರೆ ಸರಸ ಲೀಲ ಚೇಗೋರೆ ಶೃಂಗಾರ ಲಹರೆ ಅನುಪಮ ನೀರೆ ವನರು ಹಾಲೋಚನೆ ಅನುಪಮ ಸೀತಾ 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 ಅನುಪಮ ನೀರೆ ವನರು ಹಾಲೋಚನೆ ಅನುಪಮ ನೀರೆ ವನರು ಹಾಲೋಚನೆ ಪ್ರೇಮ ಜಾತೆ ಇಲ್ಲ ಲಕ್ಷ್ಮಣ ಇಲ್ಲ, ಸೀತೆಯನ್ನಳಿದು ನಾನು ಜೀವಿಸಲು ಸಾಧ್ಯವಿಲ್ಲ ಲಕ್ಷ್ಮಣ, ಸಾಧ್ಯವಿಲ್ಲ. ಸೀತೆಯನ್ನು ಹಳಿದು ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿದಾಗ ಪುರಜನರು, ಗುರು ವಶಿಷ್ಠರು, ಮಾತೆಯರು ರಾಮ ರಾಮ ಸೀತೆಯಲ್ಲಿ, ಜನಕ ಸುತೆಯಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ ಲಕ್ಷ್ಮಣ, ಏನೆಂದು ಉತ್ತರಿಸಲಿ? ಅಣ್ಣ, ಇಲ್ಲ ಇಲ್ಲ ಲಕ್ಷ್ಮಣ ಇಲ್ಲ. ಅದೋ ಅಲ್ಲಿ ಕಾಣುತ್ತಿರುವ ಪರ್ವತದ ಮೇಲಿಂದ ಉರುಳಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ನಿಲ್ಲು ಅಣ್ಣ, ನಿಲ್ಲು. ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ಅಣ್ಣ, ನಾನು ನಿನ್ನನ್ನೇ ಹಿಂಬಾಲಿಸುತ್ತೇನೆ. ನಡಿ ಅಣ್ಣ, ಹೋಗೋಣ. ಅಂಜನೇಯ, ಅಂಜನೇಯ, ಒಡೆಯ ಬೇಗ ಬಾ, ಬೇಗ ಬಾ. ಒಡೆಯ, ಬಂದೇ ಬಂದೇ ಬಂದೇ. ಹೇ, ಯಾರೋ ಇರುವರು ಋಷಿಕುಮಾರರು
ಕಬಂಧ ರಾಕ್ಷಸನನ್ನು ಪರ್ವತವೆಂದು ತಿಳಿದು ಆತನ ಮೇಲೆ ಭ್ರಾಂತಿಯಿಂದ ಹತ್ತುತ್ತಿರುವರು. ಬೇಡವೆಂದು ಹೇಳಿ ಅವರನ್ನು ಜಾಗೃತಿಯಾಗಿ ಕರೆದುಕೊಂಡು ಬಾ. ಆಗಬಹುದು ಒಡೆಯ, ಆಗಬಹುದು. ಓ ಋಷಿಕುಮಾರರೇ, ಓಹೋ ಋಷಿಕುಮಾರರೇ, ಹತ್ತಬೇಡಿ ಹತ್ತಬೇಡಿ, ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವೆನು. ಹಿಂದಿರುಗಿ ಹಿಂದಿರುಗಿ. ಲಕ್ಷ್ಮಣ, ಅಣ್ಣ, ಅದು ಪರ್ವತವಲ್ಲವಂತೆ. ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನಂತೆ. ಓಡು ಬಾಣವನ್ನ ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವೆನು. ಇಬ್ಬರು ಸೇರಿ ಸೀಳಿ ಹಾಕೋಣ. ಹಾಗೆ ಆಗಲಿ ಅಣ್ಣ. ಲಕ್ಷ್ಮಣ, ಅಣ್ಣ, ಈ ಕಬಂಧನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿಗೆ ಏನೋ ಒಂದು ತರ ಶಾಂತಿ ಸಮಾಧಾನಗಳು ಗೋಚರಿಸುತ್ತಿರುವುದು. ಆದ್ದರಿಂದ ನಾವು ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಆನಂತರ ಮುಂದೆ ಹೋಗೋಣ.